ಪ್ರತಿ ಪ್ರೇಮಿಗಳಿಗೂ ಗುರಿ ತೋರುವ ದಾರಿಲಿ ನಾವು ನಡೆವ ಜನ್ಮ ಕೂಡಿ ಬಾಳುವ ಜೋಡಿ ನಮ್ಮದು ಎಲ್ಲ ಎಲ್ಲಿ ಮೀರಿದಾಗಲೂ ಪಯಣ ನಿಲ್ಲದು ಕರಿಬೆಚ್ಚಿದ ನವಿಲಾಗುವೆ ನೀ ಬಂದರೆ ಎದುರಿಗೆ ಗಡಿಪಾರಿನ ಸಜೆ ನೀಡುವೆ ನೀ ಇಲ್ಲದ ಕನಸಿಗೆ ಎದೆಯೊಳಗೆ ನಿನ್ನನ್ನು ಮಲಗಿಸಿ ಲಾಲಿನ ಹಾಡುತ್ತಿರುವೆ ಎದೆ ಬಡಿತ ನಿದಿರೆಯನ್ನು ತಡೆದರೆ ಉಸಿರಾಟವನ್ನೇ ಬಿಡುವೆ ಜನ್ಮ ಕೂಡಿ ಬಾಳುವ ಜೋಡಿ ನಮ್ಮದು ಎಲ್ಲ ಎಲ್ಲಿ ಮೀರಿದಾಗಲೂ ಪಯಣ ನಿಲ್ಲದು ಜನಿವ ಜನರೆದುರಿನಲ್ಲಿ ನಿನ್ನ ನೆರಳಾಗಿ ನಿಲ್ಲುವೆ ಜಗದ ಕೊನೆತಿರುವವರೆಗೂ ಬೆರಳ ನಾ ಹಿಡಿದು ನಡೆಯುವೆ ಎಂದು ನಾನಿರುವೆ ಜೊತೆ ಜೊತೆಯಲಿ ಎಂದು ಎಂದೆಂದೂ ಜೊತೆ ಜೊತೆಯಲಿ ಮಾನ್ಸಿ ಮಾನ್ಸಿ ಏನಾಯ್ತೀಗ? ನಿನಗ್ ನೀನೇ ಕ್ವಶನ್ ಕೇಳ್ಕೊ ಹರ್ಷ, ನೀನ್ ಮಾಡಿದ್ ಸರಿನಾ ಅಂತ. ನಾನೇನ್ ಮಾತಾಡ್ದೆ ಮಾನ್ಸಿ? ಯಾವ್ದ್ರ ಬಗ್ಗೆ ಹೇಳ್ತಿದ್ಯಾ ನೀನು? ಫಾರ್ ಗಾಡ್ ಸೇಕ್ ಪ್ಲೀಸ್ ಟೆಲ್ ಮೀ, ನಾನು ಏನ್ ಮಾಡ್ದೆ ಈಗ? ಅಲ್ಲ, ನಾನ್ ಅಲ್ಲೇ ಕೂತಿದ್ದೀನಿ ನಿನ್ ಪಕ್ಕದಲ್ಲೇ, ನಾನ್ ಇದ್ದು ಇಲ್ಲ ಅಂತ ಅಂತಿದ್ಯಲ್ಲ. ವಾಟ್ ಇಸ್ ದಿಸ್ ಹರ್ಷ? ನನ್ಗೇನು ಬೆಲೆನೇ ಇಲ್ವಾ ಹಾಗಾದ್ರೆ? ಹೋಲಿ, ಇಟ್ಸ್ ಅ ವೈಟ್ ಲೈ ಮಾನ್ಸಿ. ಪಕ್ಕದಲ್ಲಿ ಯಾರಾದ್ರೂ ಇದಾರ ಅಂತ ಮೀರಾ ಕೇಳಿದಾಗ ಹಾಗಂದೆ ಅಷ್ಟೇ. ನೀನ್ ಪಕ್ಕದಲ್ಲಿ ಕೂತಿದ್ಯಾ ಅಂತ ಹೇಳಿದ್ರೆ ಅವಳು ಫೋನ್ ಕಟ್ ಮಾಡ್ಬಿಡ್ತಿದ್ಲು. ಏನ್ ವಿಷಯ ಅಂತ ತಿಳ್ಕೊಳಕ್ಕೆ ಹಾಗಂದೆ ಅಷ್ಟೇ. ನೀನ್ ಅದಕ್ಕೆ ಇಷ್ಟೊಂದು ಅಪ್ಸೆಟ್ ಆಗ್ತೀಯ ಅಂತ ಐ ಡಿಂಟ್ ನೋ. ಸಾಕ್ ಹರ್ಷ, ಮನ್ಸಲ್ಲಿರೋದೇ ಬಾಯಿನ್ ಬರೋದು. ನೀನ್ ಆಡಿದ ಮಾತಿನ ನಂಗೆ ತುಂಬಾನೇ ಹಾಟ್ ಆಗಿದೆ. ಪಕ್ಕದಲ್ಲಿ ನನ್ ವೈಫ್ ಇದ್ದಾಳೆ, ಬಟ್ ನೀನ್ ಏನ್ ಹೇಳ್ಬೇಕೋ ನೀನ್ ಹೇಳು ಮೀರಾ ಅಂತ ಹೇಳ್ಬೋದಿತ್ತು ತಾನೇ ನೀನ್ ಅವಳಿಗೆ. ಎಷ್ಟೇ ಆದ್ರೂ ನೀನ್ ಅವಳ ಬಾಸ್ ತಾನೆ, ನೀನ್ ಏನೇ ಹೇಳಿದ್ರು ಅವಳು ಕೇಳ್ಬೇಕು ಅಷ್ಟೇ. ಅವಳು ಹೇಳೋದಿಕ್ಕೆ ಹೆಸಿಟೇಟ್ ಮಾಡ್ತಿದ್ಲು, ಅದಕ್ಕೆ ಅವಳು ಕಂಫರ್ಟೇಬಲ್ ಆಗ್ಲಿ ಅಂತ ಹಾಗೆ ಹೇಳಿದಷ್ಟೇ. ನಾನು ಹೇಗೆ ಅರ್ಥ ಮಾಡಿಸ್ಲಿ ಮಾನ್ಸಿ ನಿನಗೆ? ಯಾರು ಅವಳೇನಾ? ಕಮಾನ್ ಮಾನ್ಸಿ, ಈ ತರ ಟೋನಲ್ಲಿ ಮಾತಾಡಬೇಡ ನೀನು. ಶಿ ಇಸ್ ಅ ವೈಸ್ ಪ್ರೆಸಿಡೆಂಟ್ ಆಫ್ ವರ್ಧನ್ ಗ್ರೂಪ್. ಬಟ್ ಐ ಆಮ್ ಯೋರ್ ವೈಫ್ ಹರ್ಷ. ಅವಳಿಗಿಂತ ನನ್ ಸ್ಥಾನ ಕಮ್ಮಿ ಅಂತ ಹೇಳ್ತಿದ್ಯಾ ಹರ್ಷ? ಐ ಆಮ್ ಸಾರಿ, ಐ ಕಾಂಟ್ ಕನ್ವಿನ್ಸ್ ಯು ಎನಿ ಮೋರ್. ಐ ಗಿವ್ ಅಪ್. ನೀನ್ ಹೆಂಡತಿ ವಿಷಯದಲ್ಲಿ ನೀನ್ ಏನನ್ ಬೇಕಾದ್ರೂ ಆರಾಮಾಗಿ ಬಿಟ್ಕೊಡ್ತೀಯಾ? ಯು ಜಸ್ಟ್ ಗಿವ್ ಅಪ್ ಅಂಡ್ ಆಕ್ಟ್ ಹೆಲ್ಪ್ಲೆಸ್ ಹರ್ಷ. ಮಾನ್ಸಿ, ಯಾಕೆ ಹೀಗೆ ಮಾತಾಡ್ತಿದ್ಯಾ? ಸರಿ ನೀನೇ ಹೇಳು, ನಾನು ಏನ್ ಮಾಡ್ಬೇಕು? ಮೀರಾ ಅದೇನ್ ಹೇಳ್ಬೇಕೋ ಅದನ್ನ ನನ್ ಮುಂದೆನೆ ಹೇಳುವಾಗ ಮಾಡು ಅಷ್ಟೇ. ಮೀರಾ ಅದೇನ್ ಮಾತಾಡ್ಬೇಕು ಅಂತ ಫೋನ್ ಮಾಡಿದ್ಲೋ ಅದನ್ನ ಮಾತಾಡ್ಬೇಕಾದ್ರೆ ನಾನು ಎದುರಿಗಿರ್ಬೇಕು ಅಷ್ಟೇ. ಸರಿ, ನಾಳೆ ನನ್ ಜೊತೆನೆ ಆಫೀಸ್ ಬರುವಂತೆ. ನೋ, ನಾನು ಆಫೀಸ್ಗೆಲ್ಲ ಬರಲ್ಲ, ಅವಳನ್ನೆಲ್ಲಾದ್ರೂ ಕರ್ಸು. ಓಕೆ, ನಾಳೆ ನಾವಿರೋ ಜಾಗಕ್ಕೇನೆ ಮೀರಾ ಬರ್ತಾಳೆ. ಆರ್ ಯು ಹ್ಯಾಪಿನಾ? ಯಾ, ಥ್ಯಾಂಕ್ಸ್. ಬಾ. ಏನಾದ್ರೂ ವಿಷಯ ಹೇಳ್ಬೇಕಿತ್ತ ಸರ್? ಮೀಟ್ ಆಗೋದಕ್ಕೆ ಕರೆದಿದ್ದೀರಾ? ನಿನ್ನ ಭೇಟಿ ಆಗ್ಬೇಕು ಅನ್ನೋದೇ ವಿಷಯ. ಅದ್ ಬಿಟ್ರೆ ಬೇರೆ ಯಾವ ವಿಷಯನೂ ಬೇಕಾ? ಅಲ್ವಾ? ಏನಲ್ವಾ? ನಾನೊಬ್ಳು ಸುಮ್ನೆ ಎಲ್ಲಾ ವಿಷಯನೂ ಕಾಂಪ್ಲಿಕೇಟ್ ಮಾಡ್ಕೋತೀನಿ. ಏನಾಯ್ತು ಇವಾಗ?
ಯಾವಾಗಲೂ ಸರ್ನ ನೋಡೋಕೆ ಬರ್ತೀನಿ ಅಂದರೆ ಅದೆಷ್ಟು ಖುಷಿ ತುಂಬಿರುತ್ತೆ. ಈಗ ಯಾಕೆ ಹೀಗೆ ಚಿಂತೆ ತುಂಬ್ಕೊಂಡು ಓಡಾಡ್ತಿದ್ದೀನಿ? ಅನು, ಕಾಮ್ ಡೌನ್ ಅನು, ಬಿ ನಾರ್ಮಲ್. ಏನಾಯ್ತು ಬಂಗಾರ? ನಾವಿಬ್ರು ಒಬ್ಬರಿಂದ ಒಬ್ಬರು ವಿಷಯಗಳನ್ನ ಮುಚ್ಚಿಟ್ಟಿದ್ದು ಸಾಕನು. ನಿನ್ ಮುಖ ನೋಡಿದ್ರೆ ಗೊತ್ತಾಗತ್ತೆ ನೀನ್ ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ ಅಂತ. ನಿನ್ ಕಣ್ಗಳಲ್ಲಿ ಅದೆಷ್ಟು ಚಿಂತೆ ತುಂಬಿಕೊಂಡಿದೆ ಗೊತ್ತಾ? ಕನ್ನಡಿಲಿ ನೋಡ್ಕೊ, ಗೊತ್ತಾಗತ್ತೆ. ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ದೊಡ್ಡ ದೊಡ್ಡ ಖುಷಿನ ನೋಡ್ತಾ ಇರೋ ಆ ನನ್ನ ಅನು ಎಲ್ಲಿ? ಒಂದು ಗುಲಾಬಿ ಹೂನಲ್ಲಿ ಜಗತ್ತಿನ ಎಲ್ಲಾ ಸೌಂದರ್ಯಗಳನ್ನ ಕಾಣ್ತಿರೋ ಆ ನನ್ನ ಅನು ಎಲ್ಲ ಹೋಗಿದ್ದಾಳೆ? ಏನಾಯ್ತನು ಹೇಳು. ಶಶಿ, ಹಾಕ ಕುಕುಂಬರ್ ಜ್ಯೂಸ್ ತಗೊಂಬಾ. ಹಾಕ ತಂದೆ ತಂದೆ. ಮನೇಲಿ ಯಾರು ಇಲ್ವಾ? ಯಾರ್ದು ಸೌಂಡೇ ಇಲ್ವಲ್ಲ? ಯಾರು ಇಲ್ವಲ್ಲ ಅಕ್ಕ, ಅದಕ್ಕೆ ಸೈಲೆಂಟ್ ಆಗಿದೆ. ವಾಟ್? ಯಾರು ಇಲ್ವಾ? ಎಲ್ಲಿ ಹೋಗಿದ್ದಾರೆ? ಅಮ್ಮಾಜಿಯವರು ಕಾರ್ಲೆಲ್ಲ ಹೋದ್ರು. ಹೊಸ್ಮನಿ ತಾತ ದೇವಸ್ಥಾನಕ್ಕೆ ಹೋಗಿದ್ದಾರೆ. ದೊಡ್ಡ ಯಜಮಾನ್ರ ಆಫೀಸಿಂದ ಇನ್ನೂ ಬಂದಿಲ್ಲ. ಮಂದ ಅಕ್ಕ. ಶಶಿ, ಅವಳಿದ್ರು ಅವಳು ಇಲ್ದೇ ಇದ್ರು ನನಗೇನು ಮ್ಯಾಟ್ರ್ ಆಗಲ್ಲ. ಹರ್ಷ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಇದ್ದಾರೆ. ಸೊ ನಾನ್ ಬರೋವರೆಗೂ ನೀನ್ ತೆಪ್ಪಗ್ ನಿಂತ್ಕೊಂಡು ಈ ಕುಕುಂಬರ್ ಜ್ಯೂಸ್ ನ ಕಾಯ್ತಾ ಇರು. ಐ ವಿಲ್ ಬಿ ರೈಟ್ ಬ್ಯಾಕ್. ಮುಖ್ಯವಾಗಿ ಹೊಸ್ಮನಿ ಇಲ್ಲ. ಬ್ರೋಯಿನ್ಲಾ ರೂಮ್ನ ಸರಿಯಾಗಿ ಜಾಲೋಡೋಕೆ ಇದೇ ಕರೆಕ್ಟ್ ಟೈಮ್. ನಮ್ ಕಣ್ಣಿಗೆ ಕಾಣೋ ಬ್ರೋಯಿನ್ಲಾ ನಿಜವಾದ ಬ್ರೋಯಿನ್ಲಾ ಅಲ್ಲ. ಅನು ವಾಸ್ ರೈಟ್. ಯಾರವರು? ಈ ಮನೆ ಅಳಿಯಾಗಿತ್ಕೊಂಡು ಈ ಮನೆ ಮಗನ್ ಥರಾನೇ ನಾಟಕ ಮಾಡಿಕೊಂಡು ಅವ್ರು ಯಾಕಿದ್ದಾರೆ? ಯಾರಿಗೂ ಗೊತ್ತಿಲ್ಲದೆ ಇರೋ ಗುಟ್ಟು ಅವರಲ್ಲಿ ಏನೋ ಇದೆ. ನಾನು ಅದನ್ನ ಕಂಡು ಹಿಡಿಲೇಬೇಕು.
ಮಾತ್ರೆ ಇದು? ಏನು ಎತ್ತ ಅಂತ ಆಮೇಲೆ ನೋಡೋಣ. ಅವರಿಗೋಸ್ಕರ ಲಾಕ್ ಮಾಡಿರೋ ಇನ್ನೊಂದು ರೂಮ್ ಇರಬೇಕಾದ್ರೆ ಸೀಕ್ರೆಟ್ಗಳನ್ನೆಲ್ಲ ಈ ರೂಮಲ್ಲಿ ಯಾಕೆ ಇಟ್ಕೋತಾರೆ? ಡೆಫಿನೆಟ್ಲಿ ಆ ಸೀಕ್ರೆಟ್ ರೂಮ್ನಲ್ಲಿ ಇವ್ರ ಇಡೀ ಬಂಡವಾಳನೇ ಇರುತ್ತೆ. ಆದರೆ ಅದ್ರ ಕೀ ಸಿಗೋದು ಅಷ್ಟು ಈಸಿ ಅಲ್ಲ. ಈ ಮನೆ ನಿಜವಾದ ಮಗ ನನ್ನ ಗಂಡ. ಈ ಪ್ರಾಪರ್ಟಿ, ವರ್ಧನ್ ಅನ್ನೋ ಸರ್ನೇಮ್, ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಎಲ್ಲ ನನ್ನ ಗಂಡಂಗೆ ಸೇರ್ಬೇಕಾದದ್ದು. ಅವ್ರನ್ನ ಮೂಲೆಯಲ್ಲಿ ಕೂರಿಸಿ ತಾನೇ ಯಜಮಾನ ಅನ್ನೋ ಹಾಗೆ ಮೆರಿತಾ ಇದ್ದಾರಲ್ಲ, ಇದನ್ನ ಮುಂದುವರಿಯಕ್ಕೆ ನಾನು ಬಿಡಲ್ಲ. ಎಸ್, ಬೇಜಾರಾಗುವಂಥದ್ದು ಏನಾಗಿದೆ? ಅದೇನೇ ಇದ್ರು ಹೇಳು, ಪರವಾಗಿಲ್ಲ. ನಾನೇನು ತಪ್ಪು ತಿಳ್ಕೊಳ್ಳಲ್ಲ. ಯಾರನ್ಗೆ ಹೇಳೋಕ್ಕಾಗದೇ ಇರುವಂಥ ವಿಷಯನ ತಲೆ ಆಡ್ಸಿದ್ರೆ ಏನ್ ಅರ್ಥ? ಹೇಳಲ್ಲ ಅಂತಾನೋ ಅಥವಾ ಹೇಳೋಕ್ಕಾಗದೇ ಇರುವಂಥ ವಿಷಯ ಅಂತಾನೋ? ನೀನ್ ನನಗೆ ತುಂಬಾ ಆತಂಕ ಕೊಡ್ತಿದ್ಯಪ್ಪ. ಅನು, ನಾನು ನಿನ್ನಿಂದ ತುಂಬಾ ದೊಡ್ಡ ದೊಡ್ಡ ಸತ್ಯಗಳನ್ನೇ ಮುಚ್ಚಿಟ್ಟಿದ್ದೆ. ಅದಕ್ಕೆ ತಕ್ಕಂತೆ ಶಿಕ್ಷೆನೂ ನೀನು ನನಗೆ ಕೊಟ್ಟಿದ್ಯಾ. ಮುಚ್ಚಿಟ್ಟಷ್ಟು ನಮ್ಮ ಮೇಲಿನ ಹೊರೆ ಹೆಚ್ಚಾಗ್ತಾನೆ ಹೋಗುತ್ತೆ. ಅದನ್ನ ಹೇಳ್ಬಿಟ್ಟು ಹಗುರವಾಗೋಣ. ಅದೇನಿದೆಯೋ ನನಗೆ ಹೇಳು. ನಾನೇನು ತಪ್ಪು ತಿಳ್ಕೊಳ್ಳಲ್ಲ. ನಾವಿಬ್ಬರು ಸೇರಿ ಅದನ್ನ ನಿಭಾಯಿಸೋಣ, ಸರಿನಾ? ನಿಮ್ಮ ಸ್ವಂತ ಅಮ್ಮ ಬದುಕಿದ್ದಾರೆ ಸರ್. ಅವ್ರಿಗೆ ಬೇರೆನೇ ಸಂಸಾರ ಇದೆ. ನಾನು ಅವರನ್ನ ಭೇಟಿ ಮಾಡ್ಕೊಂಡು ಬಂದೆ. ಯಾಕೆ ಮೌನವಾಗಿದೆ? ಅನು, ಹೇಗೆ ಹೇಳಲಿ ಸರ್? ಇಷ್ಟು ವರ್ಷ ನಿಮ್ಮೊಳಗೆ ಇನ್ನೊಬ್ಬ ವ್ಯಕ್ತಿ ಇದ್ದ ಅಂತ ಹೇಗೆ ಹೇಳಲಿ?